ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆದ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾ ತಂಡವು 2 ಪಂದ್ಯಗಳನ್ನು ಗೆದ್ದು ಸರಣಿಯನ್ನು ಕ್ಲೀನ್ ಶೀಟ್ ಮಾಡಿಕೊಂಡಿದೆ. 2000 ಟೆಸ್ಟ್ ಇತಿಹಾಸದಲ್ಲಿ ಭಾರತ ತಂಡವು 408 ರನ್ಗಳ ಇತಿಹಾಸದ ಹೀನಾಯವಾದ ಸೋಲನ್ನು ಕಂಡಿದೆ. ಅದು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ತವರಿನಲ್ಲಿ. ಇದು ಭಾರತದ ಟೆಸ್ಟ್ ಇತಿಹಾಸದಲ್ಲಿ ಅತ್ಯಂತ ಹೀನಾಯವಾದ ಸೋಲಾಗಿದೆ. ಇದಕ್ಕಿಂತ ಮುಂಚೆ 2004ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 242 ರನ್ಗಳ ಅತ್ಯಂತ ಹೀನಾಯವಾದ ಸೋಲು ಭಾರತ ಕಂಡಿತ್ತು. ಆದರೆ ಆ ಸೋಲಿನ ಕಹಿಯನ್ನು ಇನ್ನು ಮುಂದೆ ಭಾರತ ತಂಡವು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಿದೆ. 408 ರನ್ಗಳ ಅತ್ಯಂತ ಹೀನಾಯವಾದ ಸೋಲನ್ನು ಕಂಡಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ತಂಡವು ಗುವಾಹಟಿಯ ಬಾರಸ್ಪಾರ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ 2ನೇ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ತೆಂಬ ಬಹುಮಾ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದ್ದರು. ಈ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡದ ಪರವಾಗಿ ಮುತ್ತುಸ್ವಾಮಿ ಅವರು ಶತಕವನ್ನು ಸಿಡಿಸಿದರು. ಜೊತೆಗೆ ಮಾರ್ಕೋ ಯಾನ್ಸನ್ ಅವರು ಅದ್ಭುತವಾದ ಇನ್ನಿಂಗ್ಸ್ ಆಡುವುದರ ಮುಖಾಂತರ 93 ರನ್ಗಳ ಅತ್ಯಮೂಲ್ಯವಾದ ಕೊಡುಗೆಯನ್ನು ನೀಡುವುದರ ಮುಖಾಂತರ ದಕ್ಷಿಣ ಆಫ್ರಿಕಾ ತಂಡವು ಮೊದಲನೇ ಇನ್ನಿಂಗ್ಸ್ ನಲ್ಲಿ 489 ರನ್ಗಳ ಭರ್ಜರಿಯಾದ ಮೊತ್ತವನ್ನು ಕಲೆ ಹಾಕಿತು. ಹೀಗಾಗಿ ಭಾರತ ತಂಡವು ಮೊದಲನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿತು. ಆದರೆ ಭಾರತ ತಂಡದ ಆರಂಭ ಉತ್ತಮವಾಗಿತ್ತು. ಆದರೆ ನಂತರದ ಬಂದ ಬ್ಯಾಟ್ಸ್ಮನ್ ಗಳು ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ. ಕೇವಲ 201 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಭಾರತವು ಇನ್ನಿಂಗ್ಸ್ ನ ಹಿನ್ನಡೆಯನ್ನು ಅನುಭವಿಸಿತು. 288 ರನ್ಗಳ ಇನ್ನಿಂಗ್ಸ್ ಹಿನ್ನಡೆಯನ್ನು ಅನುಭವಿಸಿದ ಭಾರತ ತಂಡವು ಫಾಲೋಆನ್ ಏರುವ ಭೀತಿಯಲ್ಲಿತ್ತು. ಆದರೆ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ತೆಂಬ ಬಹುಮಾ ಅವರು ಫಾಲೋಆನ್ ಏರದೆ ತಾವೇ 2ನೇ ಇನ್ನಿಂಗ್ಸ್ ಅನ್ನು ಆರಂಭಿಸಿದರು. ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡವು 2ನೇ ಇನ್ನಿಂಗ್ಸ್ ನಲ್ಲಿ 5 ವಿಕೆಟ್ ಕಳೆದುಕೊಂಡು 260 ರನ್ ಗಳಿಸಿದಾಗ ಇನ್ನಿಂಗ್ಸ್ ಅನ್ನು ಡಿಕ್ಲೇರ್ ಘೋಷಿಸಿತು. ದಕ್ಷಿಣ ಆಫ್ರಿಕಾ ತಂಡವು ಭಾರತಕ್ಕೆ 549 ರನ್ಗಳ ಟಾರ್ಗೆಟ್ ಗುರಿಯನ್ನು ನೀಡಿತು. ಆದರೆ ಭಾರತದ ಯಾವೊಬ್ಬ ಬ್ಯಾಟ್ಸ್ಮನ್ ಶತಕದ ಗಡಿ ದಾಟಲಿಲ್ಲ. ಕೇವಲ ರವೀಂದ್ರ ಜಡೇಜಾ ಮಾತ್ರ ಅರ್ಧ ಶತಕ ಗಳಿಸಲು ಸಾಧ್ಯವಾಯಿತು. ಭಾರತದ ಸ್ಪಿನ್ ಪಿಚ್ ನಲ್ಲಿ ಭಾರತದ ಬ್ಯಾಟ್ಸ್ಮನ್ ಗಳು ಅಲ್ಪ ಮೊತ್ತಕ್ಕೆ ಕುಸಿಯಿದರು. 2000 ಭಾರತ ತಂಡವು 8 ಬ್ಯಾಟ್ಸ್ಮನ್ ಗಳೊಂದಿಗೆ 2ನೇ ಟೆಸ್ಟ್ ಪಂದ್ಯವನ್ನು ಆಡಲು ಆರಂಭಿಸಿತು. ಆದರೆ ಯಾವುದೇ ಬ್ಯಾಟ್ಸ್ಮನ್ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಅದು ದಕ್ಷಿಣ ಆಫ್ರಿಕಾ ತಂಡದ ಬೌಲರ್ ಗಳ ಮುಂದೆ. 2000 ಹಾಗಾದರೆ ಭಾರತದ ಸ್ಪಿನ್ ಪಿಚ್ ಭಾರತಕ್ಕೆ ಮುಳುವಾಯಿತೆ ಎಂಬುದು ಇವಾಗ ಪ್ರಶ್ನೆಯಾಗಿ ಉಳಿದಿದೆ. ಕಾರಣ ಕೇವಲ ಇಬ್ಬರು ಸ್ಪಿನ್ನರ್ ಗಳಾದ ಮಹಾರಾಜ ಮತ್ತು ಹಾರ್ಮರ್ ಅವರ ಬೌಲಿಂಗ್ ಎದುರಿಸಲು ಭಾರತದ ಬ್ಯಾಟ್ಸ್ಮನ್ ಗಳು ತಿಣುಕಾಡಿದರು. ಆದರೆ ದಕ್ಷಿಣ ಆಫ್ರಿಕಾ ತಂಡದ ಬ್ಯಾಟ್ಸ್ಮನ್ ಗಳು ಭಾರತದ ಸ್ಪಿನ್ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಬೃಹತ್ ಮೊತ್ತವನ್ನು ಕಲೆ ಹಾಕಿದರು. ಆದರೆ ಭಾರತದ ಪಿಚ್ ನಲ್ಲಿ ಭಾರತದ ಬ್ಯಾಟ್ಸ್ಮನ್ ಗಳು ಆಡಲು ಸಾಧ್ಯವಾಗಲಿಲ್ಲ. ಆದರೆ ಭಾರತದ ಸ್ಪಿನ್ ಪಿಚ್ ನಲ್ಲಿ ವಿದೇಶಿ ದಾಂಡಿಗರು ಬೃಹತ್ ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಯಿತು. ಅದು ಭಾರತದ ಪಿಚ್ ನಲ್ಲಿ. ಹೌದು. ಹಾಗಾದರೆ ಭಾರತದ ಸ್ಪಿನ್ ಪಿಚ್ ನಲ್ಲಿ ಭಾರತವು ಗೆಲ್ಲಲು ಸಾಧ್ಯವಾಗುವುದಿಲ್ಲವೇ? ಭಾರತದ ಬ್ಯಾಟ್ಸ್ಮನ್ ಗಳಿಗೆ ಸ್ಪಿನ್ ಬೌಲರ್ ಗಳ ಎದುರು ಬ್ಯಾಟಿಂಗ್ ಮಾಡಲು ಕಷ್ಟವಾಗುತ್ತಿದೆಯೇ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ. ಹೌದು. ಭಾರತದ ಬ್ಯಾಟ್ಸ್ಮನ್ ಗಳಿಗೆ ವಿದೇಶಿಗರ ಸ್ಪಿನ್ ದಾಳಿಗೆ ನಲುಗಿ ಹೋಗುತ್ತಿದ್ದಾರೆ. ಕಾರಣ ಕಳೆದ ನ್ಯೂಜಿಲೆಂಡ್ ಟೆಸ್ಟ್ ಸರಣಿಯಲ್ಲಿ ಭಾರತವು ವೈಟ್ ವಾಶ್ ಮುಖವನ್ನು ಅನುಭವಿಸಿತು. ಕಳೆದ ನ್ಯೂಜಿಲೆಂಡ್ ವಿರುದ್ಧದ ತವರಿನಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡವು 3 ಟೆಸ್ಟ್ ಗಳನ್ನು ಸೋಲು ಅನುಭವಿಸಿತು. ಈಗ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಗೆಲ್ಲುತ್ತದೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ಆ ಭಾವನೆಯನ್ನು ದಕ್ಷಿಣ ಆಫ್ರಿಕಾ ತಂಡವು ಮುಳುವಾಗಿಸಿತು. ಕಾರಣ ದಕ್ಷಿಣ ಆಫ್ರಿಕಾ ತಂಡವು ಮೊದಲನೇ ಮತ್ತು 2ನೇ ಟೆಸ್ಟ್ ಪಂದ್ಯವನ್ನು ಗೆದ್ದು ಸರಣಿಯನ್ನು ಕ್ಲೀನ್ ಶೀಟ್ ಮಾಡಿಕೊಂಡಿದೆ. 2000 ಇಸ್ವಿಯಲ್ಲಿ ಭಾರತದ ವಿರುದ್ಧ ದಕ್ಷಿಣ ಆಫ್ರಿಕಾ ತಂಡವು 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಗೆದ್ದು ಸರಣಿಯನ್ನು ಕ್ಲೀನ್ ಶೀಟ್ ಮಾಡಿಕೊಂಡಿತ್ತು. 25 ವರ್ಷಗಳ ಹಿಂದಿನ ದಾಖಲೆಯನ್ನು ಮತ್ತೆ ಮರುಕಳಿಸಿತು. ಅದು ದಕ್ಷಿಣ ಆಫ್ರಿಕಾ ತಂಡ 2 ಟೆಸ್ಟ್ ಪಂದ್ಯಗಳನ್ನು ಗೆಲ್ಲುವುದರ ಮುಖಾಂತರ ಮತ್ತೆ ಭಾರತದ ವಿರುದ್ಧ ಸರಣಿ ಕ್ಲೀನ್ ಶೀಟ್ ಅನ್ನು ಮಾಡಿಕೊಂಡಿದೆ. ಹೌದು. ಹಾಗಾದರೆ ಭಾರತವು ಯಾವುದೇ ಕಾರಣಕ್ಕೂ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುವುದಿಲ್ಲವೇ? ಅದು ತವರಿನಲ್ಲಿ. ಹಾಗಾದರೆ ಇದಕ್ಕೆ ಎಲ್ಲ ಕಾರಣ ಕೋಚ್ ಗೌತಮ್ ಗಂಭೀರ್ ಅವರ ಪ್ರಧಾನವಾದ ಅಸ್ತ್ರ ಎನ್ನುತ್ತಿದ್ದಾರೆ. ಹೌದು. ಹಾಗಾದರೆ ಗಂಭೀರ್ ಅವರು ಕಾರಣನ ಅಥವಾ ಭಾರತದ ಬ್ಯಾಟ್ಸ್ಮನ್ ಗಳು ಕಾರಣನ ಅಥವಾ ಭಾರತದ ಬೌಲರ್ ಗಳು ಕಾರಣನ ಎಂಬುದೇ ಹೆಚ್ಚು ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಭಾರತದ ಯಾವೊಬ್ಬ ಬ್ಯಾಟ್ಸ್ಮನ್ ಸಹ ದಕ್ಷಿಣ ಆಫ್ರಿಕಾದ ವೇಗದ ಮತ್ತು ಸ್ಪಿನ್ ದಾಳಿಗೆ ಉತ್ತರಿಸಲೇ ಇಲ್ಲ. ಕಾರಣ ಅಲ್ಪ ಮೊತ್ತಕ್ಕೆ ಔಟ್ ಆಗುವುದರ ಮುಖಾಂತರ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಸುಲಭ ತುತ್ತಾಗಿ ಹೋದರು ಭಾರತೀಯ ಬ್ಯಾಟ್ಸ್ಮನ್ ಗಳು. ಹೀಗಾಗಿ ಅತ್ಯಂತ ಹೀನಾಯವಾದ ಸೋಲನ್ನು ಅನುಭವಿಸಿದೆ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಭಾರತ ತಂಡ ಟೆಸ್ಟ್ ಕ್ರಿಕೆಟ್ ನಲ್ಲಿ. ಈ ಟೆಸ್ಟ್ ಸರಣಿಯಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ನಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ ಮಾರ್ಕೋ ಯಾನ್ಸನ್ ಅವರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು. ಅದೇ ರೀತಿ ಈ ಪಂದ್ಯದಲ್ಲಿ ಅತ್ಯದ್ಭುತವಾದ ಬೌಲಿಂಗ್ ಮುಖಾಂತರ ಭಾರತ ತಂಡಕ್ಕೆ ಸೋಲಿನ ಕಹಿಯನ್ನು ಉಣಿಸಿದ ದಕ್ಷಿಣ ಆಫ್ರಿಕಾ ತಂಡದ ಸ್ಪಿನ್ ಬೌಲರ್ ಹಾರ್ಮರ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. ಹೌದು.
ಇದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ನಡುವೆ ನಡೆದ ಎರಡನೇ ಟೆಸ್ಟ್ ಪಂದ್ಯದ ಕುರಿತಾಗಿದೆ. ಎಸ್ ಹೌದು, ಈ ಎರಡು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಭಾರತ ತಂಡವು ಅತ್ಯಂತ ಹೀನಾಯವಾದ ಸೋಲನ್ನು ಅನುಭವಿಸಿದೆ. ಎಸ್ ಹೌದು, ಹಾಗಾದ್ರೆ ಮುಂದಿನ ಸರಣಿಯಲ್ಲಿ ಭಾರತವು ಯಾವ ರೀತಿ ಪ್ರದರ್ಶನವನ್ನು ನೀಡಲಿದೆ ಮತ್ತು ಯಾವ ರೀತಿ ಯೋಜನೆಯ ಮುಖಾಂತರ ಕಣಕ್ಕೆ ಇಳಿಯಲಿದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ. ಇದು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಮಸ್ಕಾರ.